ನಮಸ್ಕಾರ ಸ್ನೇಹಿತರೆ. ನೋಡಿ, ಇದು ಫ್ರಂಟ್ ಎಲಿವೇಶನ್ನು ಡಿಸೈನು ಇದೇ ಥರನೇ ಮನೆ ಕಟ್ಟಬೇಕು ಅಂತ ಇಂಜಿನಿಯರು ಮತ್ತು ಮನೆ ಓನರು ಒಂದು ಫೋಟೋವನ್ನು ಮಾಡಿಸ್ಕೊಂಬಂದಿರ್ತಾರೆ, ನಾಮಿನೇಷನ್ ಮಾಡ್ಕೊಂಡು. ಅದೇ ಥರನೇ ನಾವು ಮನೆ ಕಟ್ಟಬೇಕು. ನೋಡಿ ಸ್ನೇಹಿತರೆ, ನಮ್ಮ ಕಾಂಟ್ರಾಕ್ಟು ಮನೆ ಕಟ್ಟುವಂಥ ಗಾರೆ ಕೆಲಸದ ಕಾಂಟ್ರಾಕ್ಟು. ನಮ್ಮ ಹೆಸರು ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ ಅಂತ. ನಾವು ಸುಮಾರು ಒಂದು 4-5 ಕೆಲಸ ಮಾಡ್ತಾಯಿದ್ವಿ. ನೋಡಿ ಸ್ನೇಹಿತರೆ, ಇದು ಫ್ರಂಟ್ ಎಲಿವೇಶನ್ನು ಯಾವ ಥರ ಅಂದರೆ, ಇದು ವೆಯ್ಟ್ಲೆಸ್ ಇಟ್ಕೆಯಲ್ಲಿ ಭಾಳ ಒಂದು ಅತ್ಯುತ್ತಮವಾದ ಒಂದು ಗುಣಮಟ್ಟದಲ್ಲಿ ನಮ್ಮ ರಘು ಸಾರ್ ಇಂಜಿನಿಯರು ಭಾಳ ಒಂದು ಪ್ಲ್ಯಾನಲ್ಲಿ ಮಾಡ್ತಾಯಿದ್ದೀವಿ. ನೋಡಿ, ಇದು ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಸೇಮ್ ಫ್ರಂಟ್ ಎಲಿವೇಶನ್ ಯಾವ ಥರ ಅವ್ರು ತೋರಿಸಿದಾರೋ ಅದೇ ಥರನೇ ನೀಟಾಗಿ ಕಟ್ಕೊಂಡು ಇವಾಗ ಇದು 50-30 ಸೈಟು ಡೂಪ್ಲೆಸ್ಸು ಕೆಳಗಿಂದ ಮೇಲೆಗೆ, ಅದ್ರ ಮೇಲೆಗಡೆಗೆ 2 ರೂಮ್ ಮಾಡಿ ಅದರಲ್ಲಿ ಬಾತ್ರೂಮು ಅಟ್ಯಾಚ್ ಮಾಡಿದ್ದೀವಿ. ಇದು ಪ್ಯಾರಪಟ್ಟು. ನೋಡಿ ಸ್ನೇಹಿತರೆ, ಇದು ಹೊರಗಡೆಗಳೆಲ್ಲನ ಇದು ವೆಯ್ಟ್ಲೆಸ್ ಇಟ್ಕೆ ಆಗಿರೋದ್ರಿಂದ ಸಜ್ಜೆ ನಾವು ಜಾಸ್ತಿ ಎಳೆದಿರೋದ್ರಿಂದ ವೆಯ್ಟ್ ಜಾಸ್ತಿ ಇರೋಲ್ಲ. ಈ ಇಟ್ಕೆ ಭಾಳ ಅಗ್ರವಾಗಿರೋದ್ರಿಂದ ಇದು ವೆಯ್ಟ್ಲೆಸ್ ಇಟ್ಕೆಯಲ್ಲಿ ನಾವು ಈ ಮನೆಯನ್ನು ಕಟ್ಟಿದ್ದೀವಿ. ಅಂದರೆ ಮಾಮೂಲಿ ನಂಬರ್ ಇಟ್ಕೆಯಲ್ಲಿ ಮನೆ ಕಟ್ಟಿ ಈಗ ಪ್ಯಾರಪಟ್ಟೆಲ್ಲನ ವೆಯ್ಟ್ಲೆಸ್ ಇಟ್ಕೆಯಲ್ಲಿ ತೋರಿಸಿದ್ವಿ. ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ. ಇದು ಬಂದು ಎಂಟ್ರೆನ್ಸಿಗೆ ಬಂದ ತಕ್ಷಣ ಇದು ಹಾಲಲ್ಲಿ ನಾವು ಡೂಪ್ಲೆಸ್ ಇರೋದ್ರಿಂದ ಚೈನ್ ಮೆಟ್ಲು ಹಾಕಿದ್ದೀವಿ. ಇದು ಡೈನಿಂಗ್ ಹಾಲು, ಅಡುಗೆ ಮನೆ ಅಟ್ಯಾಚ್ ಬರುತ್ತೆ. ಇದು ಅಡುಗೆ ಮನೆ, ಇದು ಎಂಟ್ರೆನ್ಸು. ಹೊರಗೆ ಹೋಗೋಕೆ ಅಲ್ಲಿಂದ ಸ್ವಲ್ಪ ಎಂಟ್ರೆನ್ಸಿಗೆ ಜಾಗ ಬಿಟ್ಟು ಇದು ಪೂಜಾ ರೂಮು, ದೇವಸ್ಥಾನದ ಒಂದು ರೂಮು ಸ್ನೇಹಿತರೆ. ಇದು ಬೆಡ್ರೂಮು. ಬನ್ನಿ ಸ್ನೇಹಿತರೆ, ಬೆಡ್ರೂಮ್ಗೆ ಹೋದ ತಕ್ಷಣ ಅದು ದೊಡ್ಡ ಬೆಡ್ರೂಮು. ಆ ದೊಡ್ಡ ಬೆಡ್ರೂಮಲ್ಲಿ ಮೇಲೆಗಡೆ ಒಂದು ಕಡೆಗೆ ಸೆಲ್ಫ್ ಹಾಕೊಂಡಿದ್ವಿ. ಇದು ಬಾತ್ರೂಮು, ಟಾಯ್ಲೆಟು, ಎಂಟ್ರೆನ್ಸು. ಮೇಲೆಗಡೆಗೆ ಒಂದಿಷ್ಟು ಅಟ್ಟ ಹಾಕಿದ್ವಿ. ಇದು ಬಾತ್ರೂಮು, ಟಾಯ್ಲೆಟು ಅಟ್ಯಾಚು. ಭಾಳ ಸೂಪರಾಗಿ ಈ ಮನೆ ಬರ್ತಾ ಇದೆ. ಯಾಕಂದರೆ ಇದನ್ನು ಅರ್ಧ ಭಾಗಕ್ಕೆ ನಿಂತಿದೆ, ಇನ್ನು ಮೇಲೆ ಹೋಗೋಣ. ಬನ್ನಿ ಸ್ನೇಹಿತರೆ, ಮೆಟ್ಲು ಸಹ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಅಂತ ಹೋದಾಗ ಲಾಸ್ಟಿಗೆ ನಾವು ಲಾಭದಲ್ಲಿ ನಿಲ್ಲಬೇಕು. ನೋಡಿ ಸ್ನೇಹಿತರೆ, ಡೂಪ್ಲೆಸ್ ಆಗಿರೋದ್ರಿಂದ ಕೆಳಗು ಮೇಲೂ ಎಲ್ಲನೂ ಸಹ ಕಿಟಕಿಲಿಂದಲೇ ಬೆಳಕು ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಓಪನ್ ಬಿಟ್ಟಿದ್ದೀವಿ. ಇಲ್ಲೂ ಸಹ ಸೇಮ್ ಅದೇ ಥರನೇ ಇರುತ್ತೆ ಬೆಡ್ರೂಮು. ಇದು ದೊಡ್ಡದಾಗಿ ಬೆಡ್ರೂಮ್ ಇರೋದ್ರಿಂದ ಆ ಕಡೆಗೆ ಸಿಟ್ಔಟ್ ಕೊಟ್ಟಿದ್ದೀವಿ. ಆ ಸಿಟ್ಔಟ್ಗೆ ಆ ಕಡೆಗೆ ಹೋಗ್ಬೋದು. ಇಲ್ಲೂ ಸಹ ಬಾತ್ರೂಮು, ಟಾಯ್ಲೆಟ್ ಅಟ್ಯಾಚ್ ಇದೆ. ಎಂಟ್ರೆನ್ಸು, ಇದು ಎಂಟ್ರೆನ್ಸ್ ಆದ ನಂತರ ಒಳಗಡೆಗೆ ಬಾತ್ರೂಮ್ಗೆ ಹೋಗೋಕ್ಕೆ ಭಾಳ ಸೂಪರಾಗಿದೆ. ನೋಡಿ ಸ್ನೇಹಿತರೆ, ಆಲ್ರೆಡಿ ನಾವು ಪೈಪ್ಲೈನ್ ಮಾಡಬೇಕಂತ ಬಾತ್ರೂಮ್ ಎಲ್ಲ ಪ್ಲಾಸ್ಟಿಂಗ್ ಮಾಡಿದ್ದೀವಿ. ಇದು ಕಿಟಕಿ ದೊಡ್ಡದಾಗಿರೋದ್ರಿಂದ ಬೆಡ್ರೂಮಲ್ಲಿ ಮಧ್ಯದಲ್ಲಿ ಓಪನ್ ಬಿಟ್ಟಿದ್ದೀವಿ. ಯಾಕೆ ಬಿಟ್ಟಿದ್ದೀವಿ ಅಂದರೆ, ಈ ಕಡೆಗೆ ದಕ್ಷಿಣಕ್ಕೆ ಸಿಟ್ಔಟ್ ಮಾಡಿದ್ದೀವಿ. 3 ಅಡಿ ಸಿಟ್ಔಟ್ ಇರೋದ್ರಿಂದ ಭಾಳ ಸೂಪರಾಗಿರುತ್ತೆ. ಇದು ಹಾಲು ಮೇಲೆ ಬಂದಂಥ ಕೆಳಗೆ ಗ್ರೌಂಡ್ ಆದಮೇಲೆ ಇದು ಫಸ್ಟು. ನೋಡಿ ಸ್ನೇಹಿತರೆ, ಇದು ಬೆಡ್ರೂಮು ಭಾಳ ಅತ್ಯುತ್ತಮವಾಗಿದೆ. ಇದು ಅಗ್ನಿ ಮೂಲೆಯಲ್ಲಿ ಬರೋದ್ರಿಂದ ಇದನ್ನು ಸಹ ಇಲ್ಲಿ ಬಾತ್ರೂಮು, ಟಾಯ್ಲೆಟ್ ಅಟ್ಯಾಚ್ ಕೊಟ್ಟಿದ್ದೀವಿ ಈ ಬೆಡ್ರೂಮ್ಗೂ. ನೋಡಿ ಸ್ನೇಹಿತರೆ, ಇದು ಎಂಟ್ರೆನ್ಸಿಂದ ಹೋದಾಗ ಇದು ಬಾತ್ರೂಮು, ಟಾಯ್ಲೆಟು. ಇದನ್ನು ಸಹ ಆಲ್ರೆಡಿ ಪ್ಲಾಸ್ಟಿಂಗ್ ಮಾಡಿದ್ದೀವಿ. ಯಾಕಂದರೆ ಅದಕ್ಕೆ ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು ಅದೆಲ್ಲ ಮಾಡಬೇಕಂದ್ರೆ ಮುಂಚೆನೇ ನಾವು ಇದು ಮಾಡಬೇಕು. ಇದರಲ್ಲೂ ಸಹ ಈ ಬೆಡ್ರೂಮಲ್ಲೂ ಸಹ ಒಂದು ಬಾಗಿಲಿಟ್ಟಿದ್ವಿ. ಯಾಕಂದರೆ ಇದು ದಕ್ಷಿಣಕ್ಕೆ ಇಲ್ಲೂ ಸಿಟ್ಔಟ್ ಬಿಟ್ಟಿದ್ದೀವಿ. ಇಲ್ಲಿನ ಒಂದು ಪ್ಲ್ಯಾನು ಭಾಳ ಸೂಪರಾಗಿದೆ, ಭಾಳ ಅತ್ಯುತ್ತಮವಾಗಿ ಬಂದಿದೆ. ಬನ್ನಿ ಸ್ನೇಹಿತರೆ, ಇದು ಫ್ರಂಟ್. ಈ ಫ್ರಂಟಲ್ಲಿ ಫ್ರಂಟ್ ಬಾಗಿಲು, ಕಿಟಕಿ ಎಲ್ಲ ಹೆಂಗೆ ಇಟ್ಟಿದ್ದೀವಿ ಅಂತ ತೋರಿಸ್ತೀವಿ. ಎಲ್ಲನೂ ಸಹ ಒಂದೇ ಟೀಕ್ ವುಡ್ಡಲ್ಲಿ ಮಾಡಿದ್ದೀವಿ. ದೊಡ್ಡ ಕಿಟಕಿ, ದೊಡ್ಡ ಬಾಗಿಲು, ದೊಡ್ಡ ಎಲಿವೇಶನ್ ಕಿಟಕಿಗಳನ್ನು ಸಹ ಅತ್ಯುತ್ತಮವಾಗಿ ಇಟ್ಟು. ಇದು ನೋಡಿ ಸ್ನೇಹಿತರೆ, ಇದು ಉತ್ತರಕ್ಕೆ, ಇದು ಫ್ರಂಟ್ ಬಾಗಿಲು, ಮೇಲೆ +4 ಇಂದು. ಆಮೇಲೆ ಬನ್ನಿ, ಮೇಲೆ 2 ರೂಮ್ ಕಟ್ಟಿದ್ದೀವಿ. ಆ ರೂಮನ್ನು ಸಹ ತೋರಿಸ್ಬಿಡ್ತೀನಿ. ಯಾಕಂದರೆ ಇದು ಡೂಪ್ಲೆಸ್ ಆಗಿರೋದ್ರಿಂದ ಕೆಳಗಿಂದ ಮೇಲವರೆಗೂ ನಾವು ಚೈನ್ ಮೆಟ್ಲು ಹಾಕೊಂಡು ಬಂದಿದ್ವಿ. ಇದು ಎಂಟ್ರೆನ್ಸ್ ಬಂದ ತಕ್ಷಣ ಮುಂದೆಗಡೆಗೆ ಇರಿಸಲು ಬಡಿಬಾರ್ದಂತ ಕಾಂಗ್ರೆಡ್ ಹಾಕಿದ್ವಿ. ಇದು ಸೇಮ್ ಬೆಡ್ರೂಮ್, ಕೆಳಗಿಂದ ಏನು ಬರುತ್ತಾ ಮೇಲೂ ಸಹ ಅದೇ ತರಹ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮು, ಟಾಯ್ಲೆಟ್ ಇರುತ್ತೆ. ಆಮೇಲೆ ಅದೇ ಬೆಡ್ರೂಮಲ್ಲೂ ಸಿಟ್ಔಟ್ ಇರೋದ್ರಿಂದ ಸಿಟ್ಔಟ್ಗೆ ಹೋಗೋಕ್ಕೂ ಸಹ ಕಿಟಕಿಯಲ್ಲಿ ಮಧ್ಯದಲ್ಲಿ ಓಪನ್ ಬಿಟ್ಟಿದ್ದೀವಿ. ಹಾಗೆ ಇದು ಕಿಟಕಿ, ಬಾತ್ರೂಮು ಎಲ್ಲ ಇದನ್ನು ಸಹ ಪ್ಲಾಸ್ಟಿಂಗ್ ಆಲ್ರೆಡಿ ನಡೀತಾ ಇದೆ. ಕಿಟಕಿ ಬಾಗಿಲು ಎಲ್ಲ ಇಟ್ಬಿಟ್ಟು. ನೋಡಿ ಸ್ನೇಹಿತರೆ, ಇದಕ್ಕೂ ಸಹ ಸಿಟ್ಔಟ್ ಇರೋದ್ರಿಂದ ಈ ಸಿಟ್ಔಟ್ಗೆ ಹೋಗೋಕ್ಕೆ ಕಿಟಕಿ ಮಧ್ಯದಲ್ಲಿ ಓಪನ್ ಬಿಟ್ಟಿದ್ದೀವಿ. ನೋಡಿ, ನಾನು ಕಾಲಿಟ್ಟು ಹೋಗ್ತಾ ಇದ್ದೀನಿ. ಇದು ಸಿಟ್ಔಟು, ಇಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು. ಆಮೇಲೆ ಇದು ಪಶ್ಚಿಮಕ್ಕೂ ಸಹ ಒಂದು 3 ಅಡಿ ಜಾಗ ಬಿಟ್ಟಿದ್ದೀವಿ. ಆಲ್ ರೌಂಡ್ ಎಲ್ಲ ಜಾಗ ಬಿಟ್ಟು ಇರೋದ್ರಿಂದ ಇದು ಭಾಳ ಅತ್ಯುತ್ತಮವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಒಳ್ಳೆ ನೀಟಾಗಿ ಬರುತ್ತೆ. ಇದು ಮೇಲಿರೋವಂಥ ಪ್ಯಾರಪಟ್ಟು. ಆ ಪ್ಯಾರಪಟ್ಟನ್ನು 3 ಅಡಿ ಕಟ್ಟಿರ್ತೀವಿ. ಇದು ಮುಂದೆಗಡೆ ಕಾಣ್ತಾ ಇರುವಂಥದ್ದು ಬೆಡ್ರೂಮ್. ಅಂದರೆ ಮೇಲೆಗಡೆಗೆ ಬೆಡ್ರೂಮು, ಬಾತ್ರೂಮ್ ಅಟ್ಯಾಚು. ಆಮೇಲೆ ಮೆಟ್ಲಿಗೂ ಸೇರಿಸಿ ಕಾಂಕ್ರೀಟ್ ಹಾಕಿದ್ದೀವಿ. ಭಾಳ ಸೂಪರಾಗಿ ಬಂದಿದೆ. ಮೇಲೆ ಪ್ಯಾರಪಟ್ಟೂ ಸಹ ಎಲ್ಲೆಲ್ಲಿ ಭಾರ ಬರುತ್ತೋ ಅಲ್ಲೆಲ್ಲ ವೆಯ್ಟ್ಲೆಸ್ ಹಾಕಿದ್ದೀವಿ. ಆಲ್ರೆಡಿ ಕಬ್ಬಿಣದ್ದು ಏಣಿ ಮಾಡಿದ್ದೀವಿ. ಮೇಲೆಗಡೆಗೆ ಸಿಂಟೆಕ್ಸ್ ಇಡೋಕ್ಕೂ ಸಹ ಒಂದು ರೂಮ್ ಕಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, 2 4 ಬೇಕಾದ್ರೆ ಸಿಂಟೆಕ್ಸ್ ಸಿಗ್ಬೋದು. ಅದಕ್ಕೂ ಎಲ್ಲ ಪ್ಯಾರಪಟ್ಟು ಕಟ್ಟು ಅದಕ್ಕೆ ಕಬ್ಬಿಣ ಹಾಕಿ ಕಾಂಕ್ರೀಟ್ ಹಾಕಿ ಎಲ್ಲ ಸೂಪರಾಗಿ ರೆಡಿ ಮಾಡಿದ್ದೀವಿ ಸ್ನೇಹಿತರೆ. ಭಾಳ ಗುಣಮಟ್ಟದಲ್ಲಿ ಭಾಳ ಪ್ಲ್ಯಾನಲ್ಲೇ ಇದೆ.
ಓಕೆ. ಇದು ಇಂಜಿನಿಯರ್ ಪ್ಲಾನಿಂಗು. ಇದು ಮನೆ ಮೇಡಮ್ ಅವ್ರದ್ದು, ಭಾರತಿ ಮೇಡಮ್ ಅವ್ರದ್ದು. ಇದು ಚಿಕ್ಕನಕೋಟೆ ಹೆಡ್ ಮಾಸ್ಟರ್ ರಾಜಣ್ಣ ಮತ್ತು ಭಾರತಿ ಮೇಡಮ್ ಅವ್ರದ್ದು. ಇದು ಸಚಿನ್ ಲೇಔಟ್ನಲ್ಲಿ ಮೇನ್ ಎಂಟ್ರೆನ್ಸು ಇದು ಮಂಜೇಶ್ರೀ ಇದಕ್ಕೆ ಹೋಗುತ್ತಲ್ಲ, ಅನ್ನಪೂರ್ಣೇಶ್ವರಿ ಚೌಟ್ರಿಗೆ ಹೋಗುತ್ತಲ್ಲ ಸಿಗುತ್ತೆ ನೋಡಿ ಸ್ನೇಹಿತರೆ. ಚೈನ್ ಮೆಟ್ಟು ಭಾಳ ಸೂಪರ್ ಆಗಿದೆ. ವಿಡಿಯೋ ನಿಮಗೆ ಇಷ್ಟ ಆತಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ನಿಮ್ಮ ಹುಡುಗ ಕೊಟ್ಟರಾಜಣ್ಣ. ಹಾಗೆ ನಿಮ್ಮ ಗಾರೆ ಕೆಲಸ, ನಿಮ್ಮ ಮನೆಯನ್ನು ಈ ಥರ ಸೂಪರಾಗಿ ಕಟ್ಟಬೇಕಾದ್ರೆ ನಮಗೆ ಒಪ್ಪಂದ ಕೊಡಿ. ನಮ್ಮ ನಂಬರನ್ನು ಸ್ಕ್ರೀನ್ ಮೇಲೂ ಸಹ ಹಾಕಿರ್ತೀನಿ. ಯಾವುದೇ ಒಂದು ಕೆಲಸ ಇದ್ದರೂ ಸಹ ನಾವು